ನಮ್ಮಪ್ಪ ನಾನು ಮಾಡೋ ಕೆಲಸದಲ್ಲಿ ದೇವ್ರನ್ನ ನೋಡಬೇಕು ಅಂತ ಹೇಳ್ಕೊಟ್ಟಿದ್ದಾರೆ. ಆದರೆ ಅದನ್ನ ಬಿಟ್ಟು ಅವರೇ ಇವಾಗ ದೇವ್ರ ಕೈ ಮುಕ್ಕೊಂಡು ನಿಂತಿದ್ದಾರೆ. ಇದಕ್ಕೆಲ್ಲ ಏನು ಹೇಳಬೇಕು ಅಂತಲೇ ನನಗೆ ಗೊತ್ತಾಗ್ತಾ ಇಲ್ಲ. ಈ ಮನೇಲಿ ನಿಜವಾಗ್ಲೂ ದೇವ್ರಿದ್ದಿದ್ದೇ ಆಗಿದ್ರೆ ನಿನ್ನಂಥವಳನ್ನ ತಪ್ಪಾಗಿ ಆದರೂ ನಮ್ಮ ಮನೆ ಒಳಗಡೆ ನಮ್ಮ ಜೀವನದೊಳಗಡೆ ಬರೋದಕ್ಕೆ ಬಿಡ್ತಾ ಇರಲಿಲ್ಲ. ನೀನಾಡೋ ನಾಟಕಕ್ಕೆ ನಮ್ಮಪ್ಪ ಮರಳಾಗಬಹುದು, ನಾವ್ಯಾರೂ ಮರಳಾಗಲ್ಲ. ಕಾವೇರಿ, ನೀನು ಅವ್ರ ಮಾತಿಗೆ ತಲೆ ಕೆಡಿಸ್ಕೋಬೇಡ. ಹೋಗಿಟ್ಟು ದೇವ್ರ ಕೈ ಮುಗಿದ್ ಬಾ. ಹೋಗು. ದೇವ್ರೆ, ನನ್ನ ಪಾಲಿಗೆ ಇನ್ನೂ ಎಷ್ಟು ಪರೀಕ್ಷೆಗಳನ್ನ ಇಟ್ಟಿದ್ಯೋ ಗೊತ್ತಿಲ್ಲ. ಆದರೆ ಸಾವಿರಾರು ಕುಟುಂಬಗಳಿಗೆ ಒಳ್ಳೇದಾಗಬೇಕು ಅಂತ ಇಡ್ತಿರೋ ಈ ನನ್ನ ಮೊದಲನೇ ಹೆಜ್ಜೆಗೆ ಆಸರೆ ಆಗ್ತೀಯಾ, ಆಶೀರ್ವಾದ ಮಾಡ್ತೀಯಾ ಅಂತ ನಂಬಿದ್ದೀನಿ. ನನ್ನ ಸಂಕಲ್ಪ, ನನ್ನ ಗುರಿ ಒಂದೇ ದಿನದಲ್ಲಿ ಸಾಧಿಸುವಂಥದ್ದಲ್ಲ ಅಂತ ನಿನಗೆ ಚೆನ್ನಾಗಿ ಗೊತ್ತು. ಆದರೆ ಇದರ ಸತ್ಯ ತಿಳ್ಕೊಳ್ದೆ ಸಮಾಜ 108 ಬಣ್ಣ ಕಟ್ಟಿ ಮಾತಾಡ್ತಿದೆ. ಅದ್ರ ಬಗ್ಗೆ ನನಗೇನೂ ಚಿಂತೆ ಇಲ್ಲ. ಆದರೆ ಹೆತ್ತ ತಾಯಿ ಇದನ್ನು ತಿಳ್ಕೊಳ್ದೆ ದುಃಖದಿಂದ ಒದ್ದಾಡ್ತಿದ್ದಾಳೆ. ಅದನ್ನು ನನ್ನಿಂದ ಸಹಿಸ್ಕೊಳಕ್ಕಾಗ್ತಿಲ್ಲ. ದಯವಿಟ್ಟು ಆದಷ್ಟು ಬೇಗ ಈ ಸತ್ಯ ನನ್ನ ತಾಯಿಗೆ ಅರ್ಥ ಆಗೋ ಹಾಗೆ ಮಾಡು. ಇದೊಂದೇ ನಾನು ನಿನ್ನ ಹತ್ರ ಕೇಳ್ಕೊಳ್ಳೋದು ದೇವ್ರೆ. ದೇವ್ರೆ, ಜೀವನದಲ್ಲಿ ನಾನು ಕೇಳ್ಕೊಳ್ದೆ ನನಗೆಲ್ಲ ಕೊಟ್ಟಿದ್ಯಾ, ಆಸ್ತಿ, ಐಶ್ವರ್ಯ, ಹಣ, ಅಂತಸ್ತು ಎಲ್ಲ. ಆದರೆ ಅದೆಲ್ಲವನ್ನ ಅನುಭವಿಸೋದಕ್ಕೆ ಟೈಮ್ ಕೊಟ್ಟಿಲ್ಲ. ಅದನ್ನು ಕೊಡು ಅಂತ ಕೇಳ್ಕೊಂಡ್ರು ಕೊಡೋ ಸ್ಥಿತಿಲಿ ನೀನಿಲ್ಲ ಅಂತ ಗೊತ್ತು. ಸಾವಿರಾರು ಜನರ ಭವಿಷ್ಯ ನನ್ನ ಮೇಲೆ ಆಧಾರವಾಗಿತ್ತು. ನಾನು ಹೋದರೆ ಅವರ ಸ್ಥಿತಿ ಹೇಗೆ ಅಂತ ತುಂಬ ಯೋಚನೆ ಆಗಿತ್ತು. ಆ ಜವಾಬ್ದಾರಿಗಳನ್ನು ಮನೆಯವ್ರಿಗೆ ಕೊಡೋಣ ಅಂದ್ಕೊಂಡ್ರೆ ಅವ್ರು ಯಾರೂ ಅದಕ್ಕೆ ಸಮರ್ಥರಲ್ಲ. ಅದಕ್ಕೆ ಕಾವೇರಿಗೆ ಆ ಜವಾಬ್ದಾರಿಯನ್ನು ಕೊಟ್ಟೆ. ಕೊಟ್ಟಿರೋ ರೀತಿ ತಪ್ಪಾಗಿರಬಹುದು, ಆದರೆ ಸರಿಯಾದ ವ್ಯಕ್ತಿಗೆ ಆ ಜವಾಬ್ದಾರಿ ಕೊಟ್ಟಿದ್ದೀನಿ ಅಂತ ನನಗೆ ಸಮಾಧಾನ ಇದೆ. ಇವತ್ತಲ್ಲ ನಾಳೆ ಈ ಜೀವ ಹೋಗುತ್ತೆ. ಆಗ ಕಾವೇರಿ ಜೊತೆ ಬೆನ್ನೆಲುಬಾಗಿ ನಿಲ್ಲೋದಕ್ಕೆ ಯಾರೂ ಇಲ್ಲ. ನಿನ್ನ ಕೃಪೆ ಕಾವೇರಿ ಮೇಲಿದ್ರೆ ಅವಳಿಗೆ ಯಾರ ಸಹಾಯನೂ ಬೇಕಿಲ್ಲ. ಅವಳೀಗ ಎಲ್ಲವನ್ನ ಸಾಧಿಸಿದಾಳೆ. ದಯವಿಟ್ಟು ನಿನ್ನ ಕೃಪೆ ಕಾವೇರಿ ಮೇಲಿಡು ಭಗವಂತ. ಸರ್, ಹೊರಡೋಣವಾ? ಬಾ.